ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲೈಫ್. ಗೈಸ್, ನಾನಿವಾಗ ಮನೆಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ನಾನು ಮೆಜೆಸ್ಟಿಕ್ಕಿಗೆ ಬಂದ್ಬಿಟ್ಟೆ ಗೈಸ್, ಮೆಟ್ರೋ ಹತ್ಕೊಂಡು. ಈಗ ನಾನು ಮನೆಗೆ ಹೋಗ್ಬೇಕು. ಹಾಗಾಗಿ ನಂಗೆ ಈಗ 1 ಗಂಟೆಗೆ ಆಲ್ಮೋಸ್ಟ್ 9ನೇ ಪ್ಲಾಟ್ಫಾರ್ಮಲ್ಲಿ 1 ಗಂಟೆಗೆ ಟ್ರೈನ್ ಇದೆ. ಹಾಗಾಗಿ ಟ್ರೈನಿಗೋಸ್ಕರ ಹೋಗ್ತಾ ಇದ್ದೀನಿ ಗೈಸ್. ಬನ್ನಿ, ಈ ಪ್ರೆಸೆಂಟ್ ನಾನು 100% ಇದ್ದೀನಿ. ಈ ಮುಂದೆ ಹೋದರೆ ನನಗೆ ರೈಲ್ವೆ ಸ್ಟೇಷನ್ ಸಿಗುತ್ತೆ, ಅಲ್ಲಿಗೆ ಹೋಗಿ ಸಿಗ್ತೀನಿ. ಬನ್ನಿ, ರೈಲ್ವೆ ಸ್ಟೇಷನ್ ಎಷ್ಟು ರಶ್ ಇದೆ ನೋಡಿ ಗೈಸ್, ಸಿಕ್ಕಾಬಿಟ್ಟೆ ರಶ್ ಇದೆ ಇಲ್ಲಿ. ಆ್ಯಕ್ಚುಲಿ ಬೆಂಗಳೂರಿಗೆ ಬರೋರು ಜಾಸ್ತಿ, ಬಂದಿದ್ದವರು ಹೋಗೋ ಸಂಖ್ಯೆನೂ ಜಾಸ್ತಿ ವಾಪಸ್ಸು. ಅಷ್ಟಕ್ಕೊಂದು ಕ್ರೌಡ್ ಇದೆ ಇಲ್ಲಿ. ಆ್ಯಕ್ಚುಲಿ ನಾನು ಟಿಕೆಟ್ ಏನು ಬುಕ್ ಮಾಡಿಲ್ಲ. ಟ್ರೈನ್ ಆ್ಯಕ್ಚುಲಿ ಬರುತ್ತೆ, ಇಷ್ಟೊತ್ತಿಗೆ ಬರಬೇಕಿತ್ತು, ಯಾಕೆ ಬಂದಿಲ್ಲ? 9ನೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಬರುತ್ತೆ, ಬಂದಿದೆ ಆಲ್ರೆಡಿ. ಟ್ರೈನ್ ಆಲ್ರೆಡಿ ಬಂದಿದೆ. ನಾವೀಗ ಟ್ರೈನಲ್ಲಿ ಹೋಗ್ಬೇಕು. ಆ್ಯಕ್ಚುಲಿ ಇಲ್ಲಿ ಕಾಣ್ತಿದ್ದೀರಾ, ಇದೇ ಟ್ರೈನು ಗೈಸ್, ಇದು ನಾವು ಹತ್ತಬೇಕು. ನಾನು ಆ್ಯಕ್ಚುಲಿ ಟಿಕೆಟ್ ಏನು ಬುಕ್ ಮಾಡಿಲ್ಲ, ಯಾಕಂದರೆ ವೀಕೆಂಡ್ ಆಗಿದ್ದರೆ ಬುಕ್ ಮಾಡಬೇಕಾಯ್ತು. ವೀಕ್ ಡೇಸ್ ಅಲ್ವಾ, ಬುಕ್ ಮಾಡೋ ನೆಸೆಸಿಟಿ ಇಲ್ಲ. ಹಾಗಾಗಿ ನಾನೇನು ಬುಕ್ ಮಾಡಿಲ್ಲ, ಫ್ರೀ ಇರುತ್ತೆ ಅಂತೇಳಿ. ಬನ್ನಿ, ಟ್ರೈನ್ ಒಳಗೆ ಹೋಗ್ಬಿಟ್ಟು ಮಾತಾಡೋಣ. ನಾನು ಲೇಟಾಗಿ ಏನಾದ್ರು ಬಂದ್ಬಿಟ್ನಾ ಅಂತ, ಯಾಕೋ ಫುಲ್ ರಶ್ ಇದೆ ಟ್ರೈನ್. ಜಾಗ ಪೂರ್ತಿ ಜನಗಳೇ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಫ್ರೀ ಇರುತ್ತೆ ಅಂದ್ಕೊಂಡಿದ್ದೆ, ಬಟ್ ಸೀಟ್ಗಳೆಲ್ಲ ಫಿಲ್ ಆಗಿದೆಯಲ್ಲ. ಗೈಸ್, ನಾವು ಎಲ್ಲೇ ಹೋಗಲಿ, ಏನೇ ಮಾಡಲಿ, ನಾವು ಏನೇ ಊಟ ಮಾಡಲಿ, ನಾವು 5 ಸ್ಟಾರ್ ಹೋಟ್ಲಲ್ಲೂ ಊಟ ಮಾಡಿದ್ರು ಅಷ್ಟೇ, ಮನೇಲಿ ಮಾಡಿರೋದು, ಅಮ್ಮ ಮಾಡಿರೋ ಅಡುಗೆ ಎಲ್ಲಿರೋ ಅಷ್ಟು ಟೇಸ್ಟ್ ಬೇರೆ ಎಲ್ಲಾದ್ರೂ ಯಾವುದ್ರಲ್ಲೂ ಸಿಗಲ್ಲ. ಆ್ಯಕ್ಚುಲಿ ನಾನು ಲೇಟಾಗಿ ಊಟ ಮಾಡ್ತಿದ್ದೀನಿ. ಆಲ್ರೆಡಿ ಇಲ್ಲಿ ನೋಡಿ, ನಮ್ಮಮ್ಮ ಎಲ್ಲ ಕಲಸಿತ್ತು, ಅದ್ರ ಜೊತೆ ಇಲ್ಲಿ ನೋಡಿ ಒಂಚೂರು ಗೊಜ್ಜು ಬೇರೆ ಮಾಡೋಕ್ಕಿತ್ತು. ಅದನ್ನು ನಾನೀಗ ಅನ್ನಕ್ಕೆ ಕಲಿಸ್ಕೊಂಡು ತಿಂತಾಯಿದ್ದೀನಿ. ಇದೇನು ಪುಳಿಯೋಗರೆ ಗೊಜ್ಜು ಗೈಸ್. ನಾವು ಹೊರಗಡೆ ಎಷ್ಟೇ ತಿಂದರೂ 5 ಸ್ಟಾರ್ ಹೋಟೆಲಲ್ಲೇ ತಿನ್ನಲಿ, ಅದೆಲ್ಲ ನಮಗೆ ಒಂದು 2-3 ದಿವಸಕ್ಕಷ್ಟೇ ಚೆನ್ನಾಗಿರುತ್ತೆ, ರುಚಿ ಕೊಡುತ್ತೆ. ಅದೇ ನೀವು ಒಂದು 3-4 ತಿಂಗಳು, ಒಂದು 5-6 ತಿಂಗಳು ಹೊರಗಡೆ ಹೋಗ್ಬಿಟ್ಟು ಅಲ್ಲೆಲ್ಲ ಊಟ ಮಾಡಿ ಮನೆಗೆ ಬಂದು ಊಟ ಮಾಡಿ, ಅದ್ರ ಟೇಸ್ಟೇ ಬೇರೆ. ಏನಪ್ಪ ಎಲ್ಲರೂ ಹಿಂಗೆ ಹೇಳ್ತಿದ್ರಲ್ಲ ಅಂತ ನನಗೆ ಮುಂಚೆ ಅನ್ಸೋದು, ಏನು ಆ ಥರ ಇರ್ತಾವೆ ಮನೇಲಿ, ನಮಗೆಲ್ಲ ನಾರ್ಮಲ್ ಅನ್ನೋ ಥರ ಅನ್ಸೋದು. ನಾನು ಯಾವಾಗ ಹೊರಗಡೆ ಹೋಗಿ ಮತ್ತೆ ಮನೆಗೆ ಬಂದು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ಆವಾಗ ನನಗೆ ಅನಿಸಿದ್ದು ಎಷ್ಟು ವ್ಯಾಲ್ಯೂ ಇದೆ ಅಂತ ಒಂದು ಊಟದಲ್ಲಿ. ಈಗ ನೋಡಿ, ಬಿಡಿ ತಲೆ ಕೆಡಿಸಲ್ಲ, ಇದನ್ನು ಪುಳಿಯೋಗರೆ ಇದೆಯಲ್ಲ, ಇದನ್ನು ಮಿಕ್ಸ್ ಮಾಡ್ತಿದ್ದೀನಿ ಈಗ. ನಾವು ಹಿಂಗೆ ಕೈಯಲ್ಲೇ ಮಿಕ್ಸ್ ಮಾಡೋದು, ಗಲೀಜು ಅಂದ್ಕೊಂಡ್ರೆ ಪರವಾಗಿಲ್ಲ, ನೀಟಾಗಿ ಸ್ಮ್ಯಾಶ್ ಮಾಡ್ತೀವಿ ಗೈಸ್. ನೀಟಾಗಿ ಇದು ಮಾಡಿದ್ರೆ, ನೀಟಾಗಿ ಕಲಿಸಿದ್ರೆ ಚೆನ್ನಾಗಾಗುತ್ತೆ. ಹಂಗಾಗಿ ಕೈಯಲ್ಲೇ ಕಲಿಸಿ ಪುಳಿಯೋಗರೆ ತಿನ್ನೋದು ನಾನು. ಇದರಲ್ಲೇ ತಿಂತೀಯ ಅಂತ ಅಂದ್ಬಿಡ್ರಿ, ಮತ್ತೆ ಇಲ್ಲ, ಸಪ್ರೇಟ್ ಹಾಕ್ಕೊಂಡು ಬೇರೆದ್ರಲ್ಲಿ ತಿಂತೀನಿ. ವೆಯ್ಟ್ ಗೇನ್ ಆದರೂ ಪರವಾಗಿಲ್ಲ, ಮತ್ತೆ ಡಯಟ್ ಮಾಡಿ ಏನಾದ್ರು ಮಾಡ್ಕೊಂಡು ಸಣ್ಣ ಮಾಡಿಬಿಡೋಣ, ಮತ್ತೆ ಈ ಥರ ರುಚಿ ಸಿಗೋದಿಲ್ಲ. ನಾನು ಮತ್ತೆ ಬ್ಯಾಂಗ್ಳೂರ್ ಏನಾದ್ರು ಹೋದ್ರೆ, ಬ್ಯಾಂಗ್ಳೂರ್ ಮತ್ತು ಹೊರಗಡೆ ವೀಡಿಯೋ ಶೂಟ್ ಮಾಡೋಕ್ಕೆ ಹೋದ್ರೆ ಸಿಗೋದಿಲ್ಲ. ಹಂಗಾಗಿ ಎಷ್ಟು ಸಿಗುತ್ತೋ ಅಷ್ಟು ಚೆನ್ನಾಗಿ ತಿನ್ಕೊಂಡ್ಬಿಡ್ತೀನಿ. ವೆಯ್ಟ್ ಗೇನ್ ಆಗೋದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಈಗ ಹೇಳು ಈಗ ಹೇಳು. ಯೂಟ್ಯೂಬಲ್ಲಿ ನೋಡಿದ್ನಾ, 2 ಜನ ಮಕ್ಕಳು, ಅವ್ರ ಅಮ್ಮ ಇಲ್ಲೊಂದು ನೈಲಿಸ್ ನೋಟೆಲ್ಲ ಬರುತ್ತಲ್ಲ, ಹಿಂಗಿಟ್ರು ನೋಟೆಲ್ಲ ಹಿಂಗಿಟ್ರು, ಅವ್ರ ಅಮ್ಮ ಬಟ್ಟೆ ಕೊಡೋತರು, ಆಮೇಲೆ ಬೆಲ್ಟ್ ತಂದ್ರು, ಹಿಂಗಿಟ್ರು ಎಲ್ಲಿಗೆ, ನೋಟೆಲ್ಲಕ್ಕೆ ಹಿಂಗಿಟ್ಟೆ ನಾಯಿಗೆ. ಅದು ನಾಯಿ ಪುಲಿ ಹಿಂಗಿಟ್ರು, ಅದು ಇಟ್ಟೆ ಹಿಂಗೆ ನೋಟೆಲ್ಲಕ್ಕೆ ಹಿಂಗೆ ಅಂದಿದ್ದಾರೆ. ಅದು ಇದಾಗುತ್ತಲ್ಲ, ಆಮೇಲೆ ತೆಗ್ದು ನೋಟೆಲ್ಲ ಕೆಳಗಡೆ ಇಟ್ಟಿದ್ದಾರೆ. ಅವರಮ್ಮ ಆಮೇಲೆ ಬಟ್ಟೆ ತೆಗೆದ್ರು. ನೋಡು, ಇಲ್ಲಿ ನೋಡಿ, ಇವರಿಬ್ರು ಹೆಂಗೆ ಆಟ ಆಡ್ತಿದ್ದಾರೆ. ನೋಡಿ ಗೈಸ್, ಇಲ್ಲಿ ನೋಡಿ ಬಿತ್ತು ಬಂದಿದ್ದಾನೆ ಇವನು ಹುಡುಗ. ನಮ್ಮ ಹುಡುಗ ತಲೆಗೆ ಬಿಡ್ಬೇಕು ಇವನಿಗೆ. ಗೈಸ್, ನಾನು ಬೆಂಗಳೂರಿಂದ ಇವತ್ತಷ್ಟೇ ಮಧ್ಯಾಹ್ನ ಮನೆಗೆ ಬಂದ್ಬಿಟ್ಟೆ. ಏನಕ್ಕೆ ಬಂದೆ ಅಂತಂದರೆ, 25ನೇ ತಾರೀಕು ನನ್ನ ಫ್ರೆಂಡಿಂದು ಒಂದು ವೆಡ್ಡಿಂಗಿಂದು ಶೂಟ್ ಇದೆ. ಹಾಗಾಗಿ ನನಗೂ ಕರೆದಿದ್ದ, ಕೆಲಸ ಮಾಡಿಕೊಡು ಬಾಯ್ಲಿ ಅಂತೇಳಿ. ಹಾಗಾಗಿ ನಾನು ಬಂದೆ. ಬಟ್ ಏನು ಅನಿಸ್ತಾಯಿದೆ ಅಂದರೆ, ಈಗ ಸುಮ್ಮನೆ ಈ ಕಡೆ ನಡ್ಕೊಂಡು ಹೋಗ್ತಿದ್ದೀನಿ, ಮನೆಯಿಂದ ಊಟ ಮಾಡಿ ಸುಮ್ಮನೆ ಏನೋ ಒಂಥರ ಬೇಜಾರಾಗ್ತಿದೆ ಮನಸ್ಸಿಗೆ. ಏನಂತಂದರೆ, ಅದು ಹೇಳ್ಕೊಳ್ಳೋದು ಸರಿನೋ ಇಲ್ಲೋ ಗೊತ್ತಿಲ್ಲ, ಬಟ್ ನನ್ನ ಲೈಫಲ್ಲಿ ಏನೋ ನಡೆಯುತ್ತೆ ಅದನ್ನು ಜೆನ್ಯೂನಾಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿಗೆ ಬಂದೆ, ಮನೆಗೆ ಬಂದಾಗ ಏನೋ ಒಂಥರ ಮನಸ್ಸಿಗೆ ಬೇಜಾರಾಗ್ತಿತ್ತು. ಏನಂತಂದರೆ, ನನ್ನ ಲೈಫಲ್ಲಿ ಕೆಲವೊಬ್ರು ಸಪೋರ್ಟ್ ಮಾಡ್ತಾರೆ, ನನಗೆ ವಿಡಿಯೋ ವಿಚಾರವಾಗಿ ಸಪೋರ್ಟ್ ಮಾಡ್ತಾರೆ, ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಚೆನ್ನಾಗಿ. ಕೆಲವೊಂದು ಐಟಮ್ ಬೇಕಾದಾಗೆಲ್ಲ ಕೊಡಿಸ್ತಾರೆ, ಎಲ್ಲ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಬಟ್ ಅವರಿರೋ ಲೊಕೇಶನಿಗೆ ಹೋದಾಗ ನನಗೆ ಎಷ್ಟು ಸಪೋರ್ಟ್ ಮಾಡ್ತಾರೋ ಹಂಗೆ ತುಂಬ ಟ್ರೀಟ್ ಮಾಡೋ ರೀತಿ ತುಂಬ ಅಸಹ್ಯವಾಗಿರುತ್ತೆ ಗೈಸ್. ನನ್ನ ತುಂಬ ಕೆಟ್ಟದಾಗಿ ಟ್ರೀಟ್ ಮಾಡ್ತಾರೆ. ಏನೋ ನನ್ನ ಹತ್ರ ದುಡ್ಡಿಲ್ಲ ಅನ್ನೋ ರೀಸನ್ನಿಗೋಸ್ಕರನೋ ಅಥವಾ ಅವ್ರ ಕಣ್ಣಿಗೆ ನಾನು ಏನು ಕಾಮಿಡಿ ಪೀಸ್ ಥರ ಕಾಣ್ತಿದ್ದೀನೋ
ಏನೋ ಗೊತ್ತಿಲ್ಲ. ಪ್ರಪಂಚದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಪ್ರಪಂಚದಲ್ಲಿ ಗೈಸ್ ದುಡ್ಡಿದ್ರೇ ಬೆಲೆ ಅನ್ನೋ ಥರ ಹೋಗ್ಬಿಟ್ಟಿದೆ. ಏನೋ ಒಂಥರ ಇದು ನನಗೆ ಆ್ಯಕ್ಚುಲಿ ಲಿಟ್ರಲಿ ನಂಗೆ ಒಂದು ವೀಕಿಂದ ಎಲ್ಲಿ ರೋಡ್ ನೋಡ್ತಾ ಹೋಗ್ತಿದ್ದೀನಿ ನಾನು ಕಾಣ್ತಿಲ್ಲಲ್ಲ, ಲಿಟ್ರಲಿ ನನಗಿದು ಒಂದು ವೀಕಿಂದ ಈ ಥರ ಪ್ರಾಬ್ಲಮ್ ಫೀಲ್ ಆಗ್ತಿದೆ. ಹೋಗ್ತೀನಿ, ಬ್ಯಾಂಗ್ಳೂರಲ್ಲಿ ಇರ್ತೀನಿ, ನನ್ನ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಿದ್ದಾರೆ ಚೆನ್ನಾಗಿ. ಅಟ್ ದ ಸೇಮ್ ಟೈಮ್ ಕೆಲವೊಂದು ಪಾಯಿಂಟಲ್ಲಿ ನಾನು ಅವ್ರ ಜೊತೆ ಇದ್ದೀನಿ ಅನ್ನೋ ರೀಸನಿಗೋಸ್ಕರ ನಾನು ಕೆಲವೊಂದು ತುಂಬ ಅವಮಾನ ಆಗೋ ಥರನೇ ಮಾತಾಡ್ತಾರೆ. ಅದು ಹೆಂಗಾಗ್ಬಿಟ್ಟಿದೆ ಅಂದರೆ, ನನಗೆ ಎಲ್ಲರೂ ಅವಮಾನ ಮಾಡ್ತಾರಲ್ಲ, ಅದು ಹೇಳ್ಕೊಳಕ್ಕೆ ಆಗಲ್ಲ ಬಿಡಿ. ಹೋಗಿದ್ದ ಜಾಗಕ್ಕೆಲ್ಲ ನಾನು ಎಲ್ಲಿ ಹೋಗ್ತೀನಿ ಅಲ್ಲೆಲ್ಲ ನನ್ನ ಲೈಫಲ್ಲಿ ಇತ್ತೀಚೆಗೆ ತುಂಬ ಅವಮಾನ ಆಗೋದೇ ಜಾಸ್ತಿ ಆಗ್ತಿದೆ. ಅದೇನೋ ಗೊತ್ತಿಲ್ಲ, ಕೆಲವೊಬ್ಬರು ಇಂಟೆನ್ಷ್ನಲಿನೇ ನನಗೆ ಆ ಥರ ಮಾತಾಡ್ತಾರೋ ಅಥವಾ ಬಾಯಿ ತಪ್ಪಿ ಆ ಥರ ಮಾತಾಡ್ತಾರೋ ಗೊತ್ತಿಲ್ಲ. ಪ್ರಾಬಬ್ಲಿ ನಾನು ನೋಡಿರೋ ಪ್ರಕಾರ, ನನಗೆ ಇಷ್ಟು ದಿವಸದಲ್ಲಿ ಮಾತಾಡಿರೋ ಪ್ರಕಾರ ನನಗೆ ಇಂಟೆನ್ಷ್ನಲಿನೇ ಹರ್ಟ್ ಮಾಡ್ಬೇಕಂತಲೇ ಮಾತಾಡ್ತಾರೆ. ಅದು ಏನಂತ ಗೊತ್ತಿಲ್ಲ. ಒಂದೊಂದ್ಸರಿ ಅವ್ರು ಮಾತಾಡೋದು ಕಣ್ಣಿಗೆ, ವೆಹಿಕಲೆಲ್ಲ ಓಡಾಡ್ತಿದ್ಯಾ, ಇಲ್ಲಿ ಮಾತಾಡೋದು ಸರಿ ಹೋಗಲ್ಲ, ಬನ್ನಿ ಆ ಕಡೆ ಎಲ್ಲರೂ ಕರ್ಕೊಂಡು ಹೋಗ್ತೀನಿ, ಅಲ್ಲೋಗಿ ಮಾತಾಡೋಣ. ನಾವು ನಾಯಿಗಳೆಲ್ಲ ಸಿಕ್ಕಾಪಟ್ಟೆ ಕೂಗ್ತಿದ್ದಾವೆ. ಈಗ ಕರೆಕ್ಟಿದೆ ಮಾತಾಡೋಕ್ಕೆ ಜಾಗ. ಏನಂತಂದರೆ ನನಗೆ ಒಂಥರ ಅರ್ಥನೇ ಆಗಲ್ಲ ನನಗೆ ಅದು ಏನಂತ. ನನಗೆ ಸಪೋರ್ಟ್ ಮಾಡ್ತಿದ್ದಾರೆ, ಓಕೆ, ನನಗೆ ಕೆಲವೊಂದು ವಿಚಾರದಲ್ಲಿ ಹೆಲ್ಪ್ ಮಾಡ್ತಿದ್ದಾರೆ, ಓಕೆ. ಅದು ಆ ಹೆಲ್ಪ್ ಮಾಡ್ತಿದ್ದಾರೆ ಅನ್ನೋ ರೀಸನಿಗೋಸ್ಕರನೇ ಅಡ್ವಾಂಟೇಜ್ ಆಗ್ತಗೊಂಡು ಕೆಲವೊಂದು ವಿಚಾರದಲ್ಲಿ ತುಂಬ ಅವ್ರು ಮಾತಾಡೋ ಬರೋದಲ್ಲಿ ಲಿಮಿಟ್ ಕ್ರಾಸ್ ಮಾಡಿಬಿಟ್ಟು ಮಾತಾಡ್ಬಿಡ್ತಾರೆ. ಅದು ಏನು ಅಂತ ಗೊತ್ತಿಲ್ಲ. ಅದು ಇಂಟೆನ್ಷನಲಿ ಹರ್ಟ್ ಮಾಡೋಕ್ಕೆ ಮಾತಾಡ್ತಾರೋ ಅಥವಾ ಬೈ ಮಿಸ್ಟೇಕ್ ಮಾತಾಡ್ತಾರೋ, ಅದು ಏನೋ ಒಂಥರ ಒಂದೊಂದ್ಸರಿ ಅರ್ಥ ಆಗಲ್ಲ. ಒಂದ್ಸರಿ ಕೇಳಿದಾಗ ರಪ್ಪಂತ ನಾನು ಒಂದೊಂದ್ಸರಿ ಅದು ಏನೋ ಗೊತ್ತಾಗಲ್ಲ. ಅದು ಯಾವತ್ತೋ ಒಂದ್ಸರಿ ಕೇಳಿದ್ದೆ, ಆವಾಗ ಆ ವ್ಯಕ್ತಿ ಇದ್ದವರು ನನ್ನ ಇಂಟೆನ್ಷನಲಿನೇ ಮಾತಾಡಿದ್ದು ಅಂತಲೇ ಹೇಳಿದ್ರು. ಪ್ರಾಬಬ್ಲಿ ಇರ್ಬೋದು. ಅದು ಏನಂದರೆ ಅವ್ರು ಹೆಲ್ಪ್ ಮಾಡ್ತಿದ್ದಾರೆ, ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ ನನಗೆ ವಿಚಾರ ಅನ್ನೋದಕ್ಕೋಸ್ಕರನೇ ಅಷ್ಟು ಒಂಥರ ಅವಮಾನ. ಕೆಲವೊಂದು ಅದು ಗೊತ್ತಿರುತ್ತಲ್ಲ, ಕೆಲವೊಂದು ಹುಡುಗರುಗಳಿಗೆ ಕೆಲವೊಂದು ವಿಚಾರ ಸ್ವಾಭಿಮಾನ ಅನ್ನೋದಿರುತ್ತೆ. ನನ್ನ ಲೈಫಲ್ಲಿ ಏನಾಗ್ಬಿಟ್ಟಿದೆ ಇತ್ತೀಚೆಗೆ, ಒಂಥರ ಹೇಳ್ಕೊಳಕ್ಕೆ ಹೋದರೆ ಅಳುನೇ ಬರುತ್ತೆ ಬಿಟ್ಟು ಗ್ಯಾಸ್. ಲಿಟ್ರಲಿ ಮೂರು ಬಿಟ್ಟು ನಿಂತ್ಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ. ಪಾಸ್ಟು 23 ಇಯರ್ಸ್ ಆಯಿತಾ. 23 ಇಯರ್ಸ್ ಇದ್ದಾಗ ಅಲ್ಲಿ ತನಕ ನನ್ನ ಲೈಫ್ ಏನೋ ಚೆನ್ನಾಗಿತ್ತು ಆ್ಯಕ್ಚುಲಿ. ಅದಾದಮೇಲೆ ಎಲ್ಲ ಅವಮಾನ ಗೈಸ್, ಕಂಪ್ಲೀಟ್ಲಿ ಎಲ್ಲ ವಿಚಾರದಲ್ಲೂ ಅವಮಾನ. ಮೇನ್ ಫೈನಾನ್ಷಿಯಲ್ ವಿಚಾರದಲ್ಲಿ ಅವಮಾನ. ನನಗೆ ಆ್ಯಕ್ಚುಲಿ ಕೆಲವೊಂದು ವಿಚಾರ ನನ್ನ ಎಲ್ಲಿ ತಾಳಾಗ್ಬಿಟ್ಟಿತ್ತು. ಹಂಗಾಗಿ ಗೈಸ್ ನನಗೇನು ಕೆಲಸ ಮಾಡೋಕ್ಕೆ ಆಗ್ತಿರಲಿಲ್ಲ. ಆ ಥರ ಸಿಚುವೇಶನ್ ಬಂದುಬಿಟ್ಟಿತ್ತು ನನಗೆ. ಅದು ಕೆಲವೊಂದು ವಿಚಾರನ ಹೇಳ್ಕೊಳಕ್ಕಾಗಲ್ಲ. ಸಿಚುವೇಶನ್ ಬಂದಾಗ, ಟೈಮ್ ಬಂದಾಗ ನಾನು ಹೇಳ್ತೀನಿ ಅದು ಏನಂತ. ಅಲ್ಲಿ ತನಕ ಹಿಂಗೆ ಸೀಕ್ರೆಟಾಗಿ ಎಲ್ಲಿ ಅದು ಆಮೇಲೆ ಬೇಕಾದ್ರೆ ಹೇಳ್ಬಿಡೋಣ ಬೇಕಾರೆ. ಸದ್ಯದ ಮಟ್ಟಿಗೆ ಅದು ಏನು ಹೇಳ್ಕೊಳಕ್ಕೆ ಹೋಗಲ್ಲ. ಅಪ್ಪ ಫೋನ್ ಹಿಡಿದು ಕೈ ನೋವಾಯಿತು. ನಮಗೆ ಯಾರು ನಮಗೆ ಅವಮಾನ ಮಾಡ್ತಾರೋ ಒಂದು ಟೈಮ್ ಬರುತ್ತೆ ಗೈಸ್, ನಮ್ಮ ಹತ್ರನೇ ಕೆಲವೊಂದು ವಿಚಾರದಲ್ಲಿ ಹೆಲ್ಪ್ ತೊಗೊಳ್ತಾರೆ. ಅದ್ರ ಬಗ್ಗೆ ಟೆನ್ಷನ್ನೇ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಕರ್ಮ ರಿಟರ್ನ್ಸ್ ಅಂತನತ್ತಲ್ಲ, ಅದು ರಿಟರ್ನ್ ಆಗೇ ಆಗುತ್ತೆ. ಅವತ್ತು ಅಷ್ಟೇ ನನ್ನ ಫ್ರೆಂಡ್ ಜೊತೆ ಕೇರಳ ಹೋಗಿದ್ದೆ. ಅವಾಗ ಅವನು ಅಷ್ಟೇ ಹಂಗೆ ಮಾಡಿಬಿಟ್ಟ. ಏನೋ ವಿಚಾರ ಅಂತ ಇನ್ನೇನೋ ಮನಸ್ಸಲ್ಲಿ ಏನೇನೋ ಇಟ್ಕೊಂಡು ಅವತ್ತು ಗಾಡಿ ಇಳ್ದೋಗಂತೆಲ್ಲ ಅಲ್ಲೊಂದು ಸರಿ ಅವಮಾನ ಮಾಡ್ದೆ. ನನಗೆ ಈ ಥರ ಆ್ಯಕ್ಚುಲಿ ಕಣ್ಣಲ್ಲಿ ನೀರು ಬರೋದು ತುಂಬ ಕಡಿಮೆ ಕೆಲವೊಂದು ವಿಚಾರದಲ್ಲಿ. ಬಟ್ ತೀರಾ ಮನಸ್ಸಿಗೆ ಹರ್ಟ್ ಆಗಿದ್ದರೆ ಆ ವಿಚಾರ ಈ ಥರ ಹರ್ಟ್ ಆಗಿಬಿಟ್ರೆ ಬಂದುಬಿಡುತ್ತೆ ಕಣ್ಣಲ್ಲಿ ನೀರು. ಬಟ್ ಸ್ಟಿಲ್ ಓಕೆ, ಬಟ್ ತೊಂದರೆ ಇಲ್ಲ, ಏನು ಚೆನ್ನಾಗೇ ಇರಲಿ. ಏನು ಒಬ್ರಿಗೆ ಅವಮಾನ ಮಾಡಿದ ತಕ್ಷಣ ಅವನೇನು ದೊಡ್ಡವನಾಗ್ಬಿಡಲ್ಲ, ನಾವೇನು ಚಿಕ್ಕವರಾಗ್ಬಿಡಲ್ಲ. ನಮ್ಮ ಟೈಮ್ ಬಂದಾಗ ನಾವು ಮೆರಿತೀವಿ, ಅವ್ರ ಟೈಮ್ ಹೋದಾಗ ಅವರು ಬಿದ್ದೋಗ್ತಾರೆ ಅಷ್ಟೇ. ಅದ್ರ ಬಗ್ಗೆ ಬಿದ್ದೋಗ್ಲಿ ಅಂತ ನಾನು ಹೇಳ್ತಿಲ್ಲ, ಬಟ್ ಸ್ಟಿಲ್ ನಾನು ನಾರ್ಮಲಾಗಿ ಹೇಳ್ತಿರೋದು ಅಷ್ಟೇ. ಏನಕ್ಕಂತಾರೆ, ಸುಮ್ಮನೆ ಒಬ್ಬರು ವ್ಯಕ್ತಿದು ಟೈಮ್ ಸರಿ ಇಲ್ಲ ಅಂದಾಗ ಆ ವ್ಯಕ್ತಿಗೆ ಯಾವುದೇ ವಿಚಾರದಲ್ಲಿ ಸಪೋರ್ಟ್ ಮಾಡದೆ ಹೋದ್ರೂ ಪರವಾಗಿಲ್ಲ, ಅವಮಾನ ಆಗೋ ಥರ ಯಾವತ್ತೂ ಮಾತಾಡೋಕೊಬ್ರು. ಈಗಿನ ಹೆಂಗಾಗ್ಬಿಟ್ಟಿದೆ ಅಂದರೆ, ಒಂದು ಏಜ್ ಇತ್ತು ಗೈಸ್, ಒಂದು ಏಜ್ ಇತ್ತು, ಒಂದು ಅಂಡರ್ 16 ಒಳಗೆ ಎಷ್ಟಾರ ಬೈದ್ಬಿಡ್ಲಿ ಕೊಬಿಡೋಣ ಅನಿಸ್ಬಿಡುತ್ತೆ. ಅದೇ ಹೊಡೆದಾಗ ತಡ್ಕೊಳಕ್ಕಾಗ್ತಿರಲಿಲ್ಲ. ಅದೇ ಈಗ ಒಂದು ಏಜು ಬಂದಾಗ ಮೆಚೂರ್ಡ್ ಆಗಿರ್ತಿಲ್ಲ, ಆ ಟೈಮಲ್ಲಿ ಹೊಡೆದ್ಬಿಡ್ಲಿ ಬೇಕಾರೆ ಒಂದೆರಡು ಹೊಡೆಸ್ಕೊಬಿಡೋಣ. ಬಟ್ ಮಾತಿನ ಅವಮಾನ ಇದೆಯಲ್ಲ, ಅದು ಸಹಿಸ್ಕೊಳಕ್ಕಾಗಲ್ಲ, ಆ ಥರ ಹರ್ಟ್ ಆಗುತ್ತೆ. ಈಗ ಇತ್ತೀಚೆಗಂತೂ ನಾನು ನೋಡ್ತಾ ಇದ್ದೀನಿ, ನನಗೆ ಒಂದು 2 ಇಯರ್ಸಿಂದ ನಾನು ಎಲ್ಲೋದ್ರೂ ಅವಮಾನ ಬಿಡಿ, ನನಗೆ ಪ್ರತಿಯೊಂದು ವಿಚಾರದಲ್ಲೂ ಅವಮಾನ. ಅದೇನು ನನ್ನ ಹಣೆ ಬರೇ ಸರಿ ಇಲ್ದಿರೋದಕ್ಕೂ ಆಗ್ತಿದೆಯೋ ಅಥವಾ
ಏನೋ ಒಂದು ಗೊತ್ತಿಲ್ಲ, ಒಂದೇ ಒಂದು ಸಣ್ಣ ಮಿಸ್ಟೇಕಿಂದ ಏನೋ ಒಂದು ಲೈಫೇ 4 ಜನದ ಮುಂದೆ ಮಾತಾಡೋದು ಥರ ಆಗ್ಬಿಟ್ಟೆ. ಇಟ್ಸ್ ಓಕೆ, ಅದು ಪರವಾಗಿಲ್ಲ. ನೆಕ್ಸ್ಟ್ ಟೈಮ್ ಯಾವ ಥರ ಹೇಳ್ತೀನಿ. ಬಟ್ ಇಟ್ಸ್ ಓಕೆ. ಎಲ್ಲ ಈಗೇನಾಗ್ಬಿಟ್ಟಿದೆ ಅಂದರೆ, ನನಗೆ ಯಾರು ಅವಮಾನ ಮಾಡ್ತಾರಲ್ಲ, ಅವಮಾನ ಮಾಡಿದ ತಕ್ಷಣ ಏನಾರ ಅವಮಾನ ಅಂತಾರಲ್ಲ, ಏನಾರ ನನಗೆ ಹರ್ಟ್ ಆಗೋ ಥರ ಮಾತಾಡ್ಬಿಡ್ತಾರಲ್ಲ, ನಾನು ಏನು ಮಾಡ್ತೀನಿ ಹೇಳಿ, ಅವ್ರಿಗೆ ರೆಸ್ಪಾಂಡೇ ಮಾಡೋಕ್ಕೆ ಹೋಗಲ್ಲ. ಸ್ಮೈಲ್ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಕೆಲವೊಂದು ಅರ್ಥ ಆಗ್ಬಿಡುತ್ತೆ ಲೈಫಲ್ಲಿ. ಅರ್ಥ ಆದಮೇಲೆ ರೆಸ್ಪಾಂಡ್ ಮಾಡೋದು ಬೇಡವೇ ಬೇಡ, ಇದ್ಬಿಡೋಣ. ಟೈಮ್ ಅಂದಾಗ ಯಾರ್ಯಾರು ಏನೇನೋ ಅನ್ನೋದು ಗೊತ್ತಾಗುತ್ತೆ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಗೈಸ್. ಅವ್ರು ಹಂಗೆ ಟ್ರೀಟ್ ಮಾಡಿದ್ರು ನಾವು ಪ್ರೀತಿಯಿಂದನೇ ಟ್ರೀಟ್ ಮಾಡೋಣ, ನಾವು ಹಂಗೆ ಇರಲಿ. ಅದು ನಮ್ಮ ವ್ಯಕ್ತಿತ್ವ ಗೈಸ್. ನಮ್ಮನ್ನು ಕೆಡ್ದಾಗ ಟ್ರೀಟ್ ಮಾಡಿದ ತಕ್ಷಣ ಅದು ಅವ್ರ ವ್ಯಕ್ತಿತ್ವ. ನಾವು ಹಿಂಗೆ ಒಳ್ಳೆ ರೀತಿ ಟ್ರೀಟ್ ಮಾಡೋದು ಅದು ನಮ್ಮ ವ್ಯಕ್ತಿತ್ವ. ನಮ್ಮ ಹತ್ರ ಏನು ಇರಲಿ ಇಲ್ಲದೆ ಹೋಗಲಿ, ನನ್ನ ಪರ್ಸ್ನಲ್ ಕ್ಯಾರೆಕ್ಟರ್ ಇಷ್ಟೇ. ನನ್ನ ಹತ್ರ ಇರಲಿ ಇಲ್ಲದೆ ಹೋಗಲಿ, ನಾನು ಎಲ್ಲರನ್ನೂ ಅದೇ ಥರನೇ ಪ್ರೀತಿಯಿಂದನೇ ಟ್ರೀಟ್ ಮಾಡೋದು. ದುಡ್ಡಿರಲಿ ಇಲ್ಲದೆ ಹೋಗಲಿ, ಪ್ರತಿಯೊಬ್ಬರೂ ನಾನು ಟ್ರೀಟ್ ಮಾಡೋ ರೀತಿಯೇ ಒಳ್ಳೆ ರೀತಿಲೇ. ಅದೇನೋ ಗೊತ್ತಿಲ್ಲ, ಪ್ರಪಂಚ ಇನ್ನೊಂದು ಯೋಚನೆ ಮಾಡಬೇಕು, ಪ್ರಪಂಚ ಓಡ್ತಿರೋದು ದುಡ್ಡು ಮೇಲಲ್ವಾ, ನಂಬಿಕೆ ಮೇಲೆ ಅಂತಾರೆ. ಬಟ್ ಸ್ಟಿಲ್ ಒಳ್ಳೆ ಪ್ರೀತಿ, ವಿಶ್ವಾಸ, ನಂಬಿಕೆ ಮೇಲೆ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಎಂಡ್ ಆಫ್ ದಿ ಡೇ ನೀನು ಹತ್ರ ದುಡ್ಡಿದ್ರೆ ದುನಿಯಾ ಆಳ್ಬೋದು ಅಂತಾರೆ. ಹಂಗೆ ಆಗೋಗ್ಬಿಟ್ಟಿದೆ ಪಾಪ. ನಂತರ ಹುಡುಗರು ಎಷ್ಟು ಜನ ಈ ಥರ ಕೆಲವೊಂದು ವಿಚಾರ ಏನೋ ಲೈಫಲ್ಲಿ ದೊಡ್ಡದಾಗಿ ಮಾಡಬೇಕು ಅಂತ ಬಂದು ಎಷ್ಟು ಅವಮಾನ ಮಾಡಿರ್ತಾರಲ್ಲ ಅವ್ರಿಗೆಲ್ಲ. ಸುಮ್ಮನೆ ಸಕ್ಸಸ್ ಓವರ್ ನೈಟಲ್ಲಿ ಸಿಗೋಂಥದ್ದಲ್ಲ ಸಕ್ಸಸ್. ಕೆಲವೊಂದು ವಿಚಾರದಲ್ಲಿ ತುಂಬ ರಿಸ್ಕ್ ತಗೊಂಡು 4 ಜನ ಮುಂದೆ ಅವಮಾನ. ಅದು ಇನ್ನೊಂದು ಹೇಳ್ಬೇಕು, ಅವಮಾನ ಅನ್ನೋದಿದೆಯಲ್ಲ, ಯಾರೂ ಮಾಡಲ್ಲ ಗೈಸ್. ಯಾರೂ ಮಾಡಲ್ಲ. ಮಾಡೋದೇ ನಮ್ಮ ಅಕ್ಕಪಕ್ಕ ನಮ್ಮ ಜೊತೆಲಿ ಇರ್ತಾರಲ್ಲ, ಅವರೇ ನಮಗೆ ಅವಮಾನ ಮಾಡೋದು. ಅದು ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗೋಗ್ಬಿಡ್ತು ನನಗೆ. ಬಟ್ ಸ್ಟಿಲ್ ಓಕೆ, ನಾನು ಯಾರಿಗೆ ಹೇಳ್ತಿದ್ದೀನಿ ಅನ್ನೋದು ಆ ವ್ಯಕ್ತಿಗೆ ಅರ್ಥ ಆಗಿದ್ರೆ, ಆ ವ್ಯಕ್ತಿ ನೆಕ್ಸ್ಟಿಂದ ಮಾತಾಡಬೇಕು, ಸ್ವಲ್ಪ ನೋಡ್ಬಿಟ್ಟು ಮಾತಾಡ್ತಾರೆ. ಅರ್ಥ ಆಗಿಲ್ಲ ಅಂದರೆ ಇರಲಿ, ಪರವಾಗಿಲ್ಲ, ಹಾಗೆ ಮಾತಾಡ್ತಾ ಇರಲಿ. ಒಂದು ಟೈಮ್ ಬರುತ್ತೆ ನಮ್ಮದು ಏನಂತ, ಆವಾಗ ಆ ವ್ಯಕ್ತಿಗೆ ಗೊತ್ತಾಗುತ್ತೆ. ನಮ್ಮ ಕಡೆಯಿಂದನೇ ಏನಾದ್ರು ಹೆಲ್ಪ್ ಬೇಕು ಕೇಳ್ಕೊ ಬಂದಾಗ ಮನಸ್ಸಿಂದ ಮಾಡೋಣ, ನೋಡೋಣ. ಅದೇ ಇವತ್ತು ಅದು ಆ್ಯಕ್ಚುಲಿ ಇಷ್ಟು ಈ ವಿಚಾರ ಇದೆಯಲ್ಲ, ತುಂಬ ದಿವಸದಿಂದ ಕೊರಗ್ತಾಯಿತ್ತು. ನಾನು ಈ ಥರ ಈ ವಿಚಾರನ ಹೇಳ್ಕೊಬೋದಾ ಬೇಡವಾ ಅಂತ ಅನಿಸ್ತಾಯಿತ್ತು. ಈಗಲೂ ಅಷ್ಟೇ ಈ ವಿಚಾರ ನಾನು ರೆಕಾರ್ಡ್ ಮಾಡ್ತಿದ್ದೀನಿ, ಬಟ್ ಪೋಸ್ಟ್ ಮಾಡ್ತೀನಿ ಇಲ್ವೋ ಗೊತ್ತಿಲ್ಲ. ಇಫ್ ಇನ್ ಕೇಸ್ ನಾನು ಪೋಸ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಪೋಸ್ಟ್ ಮಾಡಿಲ್ಲ ಅಂದರೆ ನನ್ನ ಮನಸ್ಸಿಗೆ ಸಮಾಧಾನ ಆಗೋದಕ್ಕೋಸ್ಕರ ನಾನು ಮಾತಾಡ್ತಿದ್ದೀನಿ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಈಗ ಪೋಸ್ಟ್ ಮಾಡೋಣ ಅನಿಸುತ್ತೆ, ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಏನು ಪೋಸ್ಟ್ ಮಾಡೋದು ಅನ್ನೋ ಥರ ಮೈಂಡ್ ಬಂದುಬಿಡುತ್ತೆ. ಹಂಗಾಗಿ ನೋಡೋಣ, ನಮ್ಮದು ಅಂತ ಟೈಮ್ ಯಾವಾಗ ಬರುತ್ತೋ ಆ ದೇವ್ರು ನನ್ನ ಯಾವಾಗ ಕಂಡುಬಿಡ್ತಾನೋ ಗೊತ್ತಿಲ್ಲ. ವೆಯ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಎಷ್ಟು ಅವಮಾನ ಆಗುತ್ತೆ ಅದನ್ನು ಸಹಿಸ್ಕೊಬಿಡ್ತೀನಿ ಗೈಸ್. ಯಾರು ನನ್ನ ಇಗ್ನೋರ್ ಮಾಡ್ತಿದ್ದಾರೆ, ಹರ್ಟ್ ಮಾಡ್ತಿದ್ದಾರೆ, ಕೆಲವೊಬ್ಬರು ಅವ್ರ ಹತ್ರ ಎಲ್ಲ ಇದೆ ಅಂತೇಳ್ಬಿಟ್ಟು ನನಗೆ ಅವಮಾನ ಮಾಡ್ತಿದ್ದಾರೆ, ಅವ್ರಿಗೆಲ್ಲ ಒಂದಲ್ಲ ಒಂದು ದಿವಸ ಟೈಮ್ ಆನ್ಸರ್ ಕೊಡುತ್ತೆ. ಆ್ಯಕ್ಚುಲಿ ವಿಚಾರ ಎಲ್ಲ ನನಗೆ ಎಷ್ಟು ದಿವಸದಿಂದ ಇತ್ತು ಗೊತ್ತಾ ಹೇಳ್ಕೊಬೇಕಂತ. ಹೇಳ್ಕೊಂಡ್ರೆ ಸರಿ ಹೋಗುತ್ತಾ ಇಲ್ವೋ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೆ ಗೈಸ್. ನನಗೆ ATMಗೆ ಬಂದಿದ್ದೀನಿ, ಅಮೌಂಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ಹಂಗಾಗಿ ನೋಡೋಣ. ಆಲ್ರೆಡಿ 200 ಡ್ರಾ ಮಾಡಿದ್ದೀನಿ. ಇನ್ನು ಬ್ಯಾಲೆನ್ಸ್ ಎಲ್ಲ ಚೆಕ್ ಮಾಡಬೇಕು ಎಷ್ಟಿದೆ ಅಂತ. ಬ್ಯಾಲೆನ್ಸ್ ಎಂಕ್ವೈರಿ, ಸೇವಿಂಗ್ಸ್, ಇನ್ನೊಂದು 200 ರೂಪಾಯಿ ಇದ್ದರೆ ತಗೊಂಡ್ಬಿಟ್ಟು. ಈಗಷ್ಟೇ ಅದನ್ನ 250 ರೂಪಾಯಿ ಇತ್ತು, ಈಗ 14.6 ಅಂತೆ. ನಾನು ಆ್ಯಕ್ಚುಲಿ 200 ಡ್ರಾ ಮಾಡಿದೆ, ಬಟ್ ಅಷ್ಟಿಗೆ ಯಾಕೆ ಅಷ್ಟು ಕಡಿಮೆ ಆಯಿತು? 30 ರೂಪೀಸು ಮೈನಸ್ ಆಗಿಬಿಟ್ಟಿದೆ. 14 ರೂಪೀಸ್ ಇದೆ ಅಕೌಂಟಲ್ಲಿ. ಓಕೆ ಗಾಯ್ಸ್, ಅದನ್ನೆಲ್ಲ ಮರೆತುಬಿಡೋಣ. ಮರೆಯೋದು ಬೇಡ. ಅದು ಈಗ ಏನಂತಂದರೆ, ನಿಮ್ಗೇನೋ ಒಂದು ವಿಷಯ ಹೇಳೋಕೆ ಮರ್ತೋಗ್ಬಿಟ್ಟೆ ನೋಡಿ. ಆ್ಯಕ್ಚುಲಿ ಖುಷಿ ವಿಚಾರ, ಅದನ್ನೆಲ್ಲ ಬರ್ತಬಿಟ್ಟು ಈಗ ಖುಷಿ ವಿಚಾರ ಮಾತಾಡೋಣ ಬನ್ನಿ. ಎಷ್ಟಂತ ಸ್ಯಾಡಾಗಿರೋದು, ಸ್ಯಾಡಾಗಿದ್ದೆ, ಬೇಜಾರಾಗ್ಬಿಟ್ಟೆ ಜೀವನ ಪೂರ್ತಿ. ಏನಂತಂದರೆ ಗೈಸ್, ಬ್ಯಾಂಗ್ಳೂರಲ್ಲಿ ಇದ್ನಲ್ಲ ಒಂದು 3 ಡೇಸ್ ಮುಂಚೆ, 3-4 ಡೇಸ್ ಬ್ಯಾಕು, ನಾನು ಫುಡ್ ಸ್ಟ್ರೀಟ್, ವಿಜಯನಗರ ಫುಡ್ ಸ್ಟ್ರೀಟಲ್ಲಿ ಸಂಜೆ ಟೈಮಲ್ಲಿ ಏನಾದ್ರು ಸ್ನ್ಯಾಕ್ಸ್ ತಿನ್ಕೊಬರೋಣ ಅಂತೇಳಿ ಹೋಗಿದ್ದೆ. ಯಾಕಂದರೆ ಎಡಿಟ್ ಮಾಡ್ತಾ ಮಧ್ಯಾಹ್ನ ಊಟ ಮಾಡೋದು ಬಿಟ್ಬಿಟ್ಟಿದ್ದೆ. ಹಂಗಾಗಿ ಸ್ನ್ಯಾಕ್ಸ್ ತಿನ್ಕೊಬರೋಣ ಅಂತೇಳಿ ಹೋಗಿದ್ದೆ. ತಿನ್ಕೊಂಡು ಹಿಂಗೆ ಬರ್ತಾಯಿದ್ದೀನಿ, ಯಾವುದೊಂದು ಹುಡುಗ ಅಂದರೆ ಒಂದು ಡಿಗ್ರಿ ಸ್ಟೂಡೆಂಟೇನೋ ಸಡನ್ನಾಗಿ ನನಗೆ ಬ್ರೋ ಅಂತ ಕರೆದ್ಬಿಟ್ಟು ಏನು ಓಡ್ ಬಂದ್ಬಿಟ್ಟ ಗೈಸ್. ನನ್ನ ಹತ್ರಕ್ಕವನು ಓಡ್ ಬಂದ್ಬಿಟ್ಟು, ಇಬ್ಬರು ನೀವು ಯೂಟ್ಯೂಬರ್ ಅಲ್ವಾ ಅಂತಂದ. ನಾನು ನಿಮ್ಮ ಸಬ್ಸ್ಕ್ರೈಬರ್, ನಿಮ್ಮ ವೀಡಿಯೋ ಎಲ್ಲ ನೋಡ್ತೀನಿ ಬ್ರೋ, ಎಡಿಟಿಂಗು ಮತ್ತು ಕ್ವಾಲಿಟಿ ಎಲ್ಲ ಸೂಪರಾಗಿರುತ್ತೆ ಅಂತೆಲ್ಲ ಹೇಳ್ಬಿಟ್ಟ. ಸಿಕ್ಕಾಬಿಟ್ಟ ಖುಷಿಯಾಗೋಗ್ಬಿಡ್ತು ಗೈಸ್. ಅಟ್ ದ ಸೇಮ್ ಟೈಮ್ ರೆಗ್ಯುಲರಾಗಿ ಯಾಕಿಲ್ಲ, ರೆಗ್ಯುಲರಾಗೂ ಅಪ್ಲೋಡ್ ಮಾಡಿ ಅಂತೆಲ್ಲ ಹೇಳ್ತಿದ್ದ. ಸಂಭವ ಅವನು ಹೇಳಿದ್ದು ಒಂಥರ ಖುಷಿ ಆಯಿತು ಗೈಸ್. ಆ್ಯಕ್ಚುಲಿ ನಾನು ರೆಕಾಗ್ನೈಸ್ ಒಂದು ಹುಡುಗ ಮಾಡ್ಬಿಟ್ನಲ್ಲ, ಅದೊಂದು ಖುಷಿ ಆಯಿತು. ಅದಕ್ಕೂ ಮುಂಚೆ ಮಾಡಿದ್ರು ಒಂದು 3-4 ಸಾರಿ,
ಬೇರೆಯವರು. ಬಟ್ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಒಂದು ಹುಡುಗ ರೆಕಗ್ನೈಸ್ ಮಾಡ್ದೆ. ಅದೇ ಹುಡುಗ ಮತ್ತೆ ಅದು ನೆನ್ನೆ ಸಿಕ್ಕಿದ್ದ ಗೈಸ್, ನೆನ್ನೆನೂ ಸಿಕ್ಕಿ ಬ್ರೋ ಸೆಕೆಂಡ್ ಟೈಮ್ ಅಂತಂದ. ಖುಷಿ ಆಯಿತು. ಈ ಥರ ಮಾತಾಡ್ಸ್ದಾಗ ಒಳ್ಳೆ ಖುಷಿ ಆಗುತ್ತೆ ನನಗಂತಲ್ಲ, ಎಲ್ಲ ಯೂಟ್ಯೂಬರ್ಸ್ಗೂ ಕ್ರಿಯೇಟರ್ಸ್ಗಳಿಗೂ ಖುಷಿ ಆಗುತ್ತೆ ಈ ಥರ ಮಾತಾಡೋದು. ಇಲ್ಲಿ ನೋಡಿ, ನಮ್ಮ ಮನೆಗೆ ಇನ್ನೂ ನಡ್ಕೊಂಡು ಹೋಗ್ತಾ ಇದ್ದೀನಿ. ಟೈಮು ಎಕ್ಸಾಕ್ಟಾಗಿ 11:20 ಆಗಿದೆ ಗೈಸ್. 11:20-21 ಆಗಿದೆ. ಯಾರೂ ಇಲ್ಲ, ಒಬ್ಬನೇ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಸ್ಟ್ಯಾಂಡಿಂದ ನಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸುಸ್ತಾಗೋಗ್ಬಿಡ್ತು ವಾಕ್ ಆಗಿ. ಬಾಯ್.